ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ನನ್ನ ಆತ್ಮೀಯ ಮಕರ ರಾಶಿಯವರೇ, ಈ ಪ್ರೇಮ ಭವಿಷ್ಯ, ಪ್ರೀತಿಯ ಹೊಸ ಜನ್ಮ ಮತ್ತು ಅದೃಷ್ಟದ ಒಂದು ಬದಲಾವಣೆ ನಾವು ನೋಡ್ತಾ ಹೋಗೋಣ. ನಿಮ್ಮ ಜೀವನದಲ್ಲಿ ಪ್ರೀತಿಯ ಹೊಸ ಅಧ್ಯಾಯ ಪ್ರಾರಂಭವಾಗುತ್ತಿದೆ. ನಾಳೆ ರಾತ್ರಿ 9 ಗಂಟೆಯಿಂದ ನಿಮ್ಮ ಪ್ರೇಮ ಜೀವನದಲ್ಲಿ ಒಂದು ಅದ್ಭುತ ಬದಲಾವಣೆಯ ಈ ಗಾಳಿ ಬೀಸಲಿದೆ. ಇದು ಕೇವಲ ಒಂದು ಸಮಯದ ಬದಲಾವಣೆಯಲ್ಲ, ಬದಲಾಗಿ ನಿಮ್ಮ ಪ್ರೇಮ ಭಾಗ್ಯದ ಮರುಜನ್ಮ ಎಂದು ಹೇಳಬಹುದು. ಆಕಾಶ ಮಂಡಲದಲ್ಲಿ ಶುಕ್ರ ಮತ್ತು ಬುಧ ಗ್ರಹಗಳ ಪವಿತ್ರ ಸಂಗಮವು ನಿಮ್ಮ ಸಂಬಂಧಗಳಲ್ಲಿ ಪವಾಡಗಳನ್ನು ಸೃಷ್ಟಿಸಲಿದೆ. ಮುಂಬರುವ 10 ದಿನಗಳಲ್ಲಿ ನೀವು ಇದನ್ನು ಸ್ಪಷ್ಟವಾಗಿ ಅನುಭವಿಸುವಿರಿ. ಪ್ರೀತಿಯಲ್ಲಿ ತಮಗೊಂದು ಎರಡನೇ ಅವಕಾಶ ಸಿಕ್ಕಿದೆ ಎಂಬ ಭಾವನೆ ನಿಮ್ಮಲ್ಲಿ ಮೂಡಲಿದೆ. ಕೆಲವೊಮ್ಮೆ ನಾವು ಯಾರನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತೇವೆಯೋ ಅವರೇ ನಮ್ಮಿಂದ ದೂರವಾಗಬಹುದು. ಅವರು ಮಾಡುವ ಈ ಒಂದು ಮೆಸೇಜ್ಗಾಗಿ, ಕಾಲ್ಗಾಗಿ ಗಂಟೆಗಟ್ಟಲೆ ಕಾಯುವುದು, ಕೊನೆಗೆ ನಿರಾಸೆಗೊಳ್ಳುವುದು ನಿಮ್ಮ ಜೀವನದ ಭಾಗವಾಗಿರಬಹುದು. ಇಂತಹ ಪರಿಸ್ಥಿತಿಯಲ್ಲಿ ಪ್ರೀತಿಯ ಮೇಲಿನ ನಂಬಿಕೆಯೇ ಹೊರಟು ಹೋಗುತ್ತೆ. ಆದರೆ ನೆನಪಿಡಿ, ಪ್ರೀತಿ ನಿಜವಾಗಿದ್ದಾಗ ಬ್ರಹ್ಮಾಂಡವು ನಿಮಗೆ ಮತ್ತೊಂದು ಅವಕಾಶವನ್ನು ಖಂಡಿತ ನೀಡುತ್ತೆ. ಸೂರ್ಯನು ಮೋಡಗಳ ಹಿಂದೆ ಮರೆಯಾಗಬಹುದು, ಆದರೆ ಅದು ಶಾಶ್ವತವಲ್ಲ. ಹಾಗೆಯೇ ಪ್ರೀತಿಯಲ್ಲಿ ಬಂದ ಈ ಕೆಟ್ಟ ಸಮಯವು ಶಾಶ್ವತವಲ್ಲ. ನಾಳೆ ರಾತ್ರಿ ಈ 9 ಗಂಟೆಯ ನಂತರ ನಿಮ್ಮ ಪ್ರೇಮ ಜೀವನದಲ್ಲಿ ಹೊಸ ಶಕ್ತಿ ಪ್ರವೇಶಿಸಲಿದೆ. ನೀವು ಈ ಬದಲಾವಣೆಯನ್ನು ಒಪ್ಪಿಕೊಂಡು ಹಳೆಯ ತಪ್ಪುಗಳನ್ನು ಮರೆತು ಮುಂದೆ ಸಾಗಿದ್ರೆ, ಅದರಲ್ಲಿ ಮುಂಬರುವ ಈ 10 ದಿನಗಳಲ್ಲಿ ನಿಮ್ಮಿಂದ ದೂರವಾಗಿದ್ದ ಸಂಗಾತಿ ಮತ್ತೆ ನಿಮ್ಮ ಹತ್ತಿರ ಬರಬಹುದು. ಅನಿರೀಕ್ಷಿತವಾಗಿ ಅವರಿಂದ ಒಂದು ಮೆಸೇಜ್ ಅಥವಾ ಕಾಲ್ ಬರಬಹುದು. ಮದುವೆ ಅಥವಾ ನಿಶ್ಚಿತಾರ್ಥದ ಮಾತುಕತೆಗಳು ಮುಂದುವರಿಯಬಹುದು. ನಿಮ್ಮ ನಡುವೆ ಇದ್ದ ಈ ತಪ್ಪು ತಿಳುವಳಿಕೆಗಳು ದೂರವಾಗಿ ಈ ಹೊಸ ಪ್ರೇಮ ಪ್ರಸ್ತಾಪಗಳು ನಿಮ್ಮನ್ನು ಹುಡುಕಿ ಬರಬಹುದು. ಶುಕ್ರ ಮತ್ತು ಬುಧನ ಸಂಗಮವು ನಿಮ್ಮ ಜೀವನದಲ್ಲಿ ಪವಾಡ ಮಾಡಬೇಕೆಂದರೆ ನೀವು 4 ವಿಷಯಗಳ ಬಗ್ಗೆ ವಿಶೇಷ ಗಮನವನ್ನು ಹರಿಸಬೇಕು. ಅತಿಯಾದ ನಂಬಿಕೆ ಬೇಡ. ನೀವು ಸ್ವಚ್ಛ ಮನಸ್ಸಿನವರು, ಆದರೆ ಪ್ರತಿಯೊಬ್ಬರೂ ನಿಮ್ಮಂತೆ ಇರುವುದಿಲ್ಲ. ಆದ್ದರಿಂದ ಭಾವನಾತ್ಮಕವಾಗಿ ಯಾರಿಗಾದರೂ ತಕ್ಷಣ ನಿಮ್ಮ ಈ ಹೃದಯವನ್ನು ಕೊಟ್ಟು ಬಿಡಬೇಡಿ, ಅಥವಾ ಪದೇ ಪದೇ ತಪ್ಪು ಮಾಡುವವರನ್ನು ಸುಲಭವಾಗಿ ಕ್ಷಮಿಸಬೇಡಿ. ನಿರ್ಧಾರಗಳನ್ನು ಯೋಚಿಸಿ ತೆಗೆದುಕೊಳ್ಳಿ. ಕೋಪ ಮತ್ತು ಆತುರವನ್ನು ನಿಯಂತ್ರಿಸಿ. ಸಣ್ಣ ವಿಷಯಗಳಿಗೆ ಬ್ಲಾಕ್ ಮಾಡುವುದು, ಈ ಸ್ಟೇಟಸ್ಗಳ ಮೂಲಕ ಈ ಕಿಚಾಯಿಸುವುದು ಅಥವಾ ಯೋಚಿಸದೆ ಮಾತನಾಡುವುದು ಸಂಬಂಧವನ್ನು ಮುರಿಯಬಹುದು. ಮಾತನಾಡುವ ಮುನ್ನ ಯೋಚಿಸಿ. ಈ ಬೇರೆಯವರ ಮಾತು ಕೇಳಬೇಡಿ. ನಿಮ್ಮ ಸಂಬಂಧದಲ್ಲಿ ವಿಷ ತುಂಬಲು ಜನ ತುಂಬಾ ಪ್ರಯತ್ನ ಪಡ್ತಿರ್ತಾರೆ. ಅವರು ನಿಮಗೆ ಸರಿ ಹೊಂದುವುದಿಲ್ಲ ಎಂಬ ಮಾತುಗಳನ್ನು ಹೇಳಬಹುದು. ಅಂತಹ ಒಂದು ಮಾತುಗಳನ್ನು ಕಿವಿಗೆ ಹಾಕಿಕೊಂಡರೆ ನಿಮ್ಮ ಪ್ರೀತಿಯ ಈ ಹಡಗು ಅಲುಗಾಡಬಹುದು. ಶಾಂತವಾಗಿರಿ ಮತ್ತು ನಿಮ್ಮ ಸಂಬಂಧವನ್ನು ನೀವೇ ನಿಭಾಯಿಸಿ. ನಿಮ್ಮ ಈ ಹೊಸ ಪ್ರೇಮ ಜೀವನವನ್ನು ಯಶಸ್ವಿಗೊಳಿಸಲು ಪ್ರತಿದಿನ ಬೆಳಗ್ಗೆ ಎದ್ದು 11 ಬಾರಿ ಓಂ ಸುಂ ಶುಕ್ರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ. ಶುಕ್ರವಾರದಂದು ಬಿಳಿ ಬಣ್ಣದ ಸಿಹಿ ತಿಂಡಿಗಳನ್ನು ದಾನ ಮಾಡಿ. ರಾತ್ರಿ ಮಲಗುವ ಮುನ್ನ ದೇವರಿಗೆ ಧನ್ಯವಾದಗಳನ್ನು ಅರ್ಪಿಸಿ. ನನ್ನ ಜೀವನಕ್ಕೆ ಯಾವುದು ಸರಿಯೋ ಅದೇ ಆಗಲಿ, ಅದೇ ನನಗೆ ಸಿಗಲಿ ಎಂದು ಪ್ರಾರ್ಥಿಸಿ. ಈ ಬದಲಾವಣೆಯ ನಂತರ ನಿಮ್ಮೊಳಗೆ ಒಂದು ದೊಡ್ಡ ಬದಲಾವಣೆ ಅನ್ನೋದು ಕಾಣಿಸುತ್ತೆ. ಮೊದಲಿನಿಗಿಂತ ನೀವು ತುಂಬಾ ಹೆಚ್ಚು ಶಾಂತವಾಗಿರುತ್ತೀರಿ. ಈ ಸಣ್ಣ ವಿಷಯಗಳಿಗೆ ಕುಸಿದು ಹೋಗುವುದಿಲ್ಲ. ನಿಮ್ಮನ್ನು ಕಡೆಗಣಿಸಿದವರು ನಿಮ್ಮ ಮಹತ್ವವನ್ನು ಅರ್ಥ ಮಾಡಿಕೊಳ್ಳಲು ಪ್ರಾರಂಭಿಸುತ್ತಾರೆ. ಅರೆಬರೆಯಾಗಿ ಉಳಿದಿದ್ದ ಸಂಬಂಧಗಳು ಒಂದು ಪೂರ್ಣಗೊಳ್ಳುತ್ತೆ ಅಥವಾ ಸಂಪೂರ್ಣವಾಗಿ ಕೊನೆಗೊಂಡು ಹೊಸ ದಾರಿಯನ್ನು ತೋರಿಸುತ್ತೆ. ಇದು ಸತ್ಯವಾದ ಮಾತು, ಸ್ಪಷ್ಟವಾದ ಸಂಬಂಧಗಳ ಸಮಯ. ನೀವು ಒಂಟಿಯಾಗಿದ್ದರೆ ಅನಿರೀಕ್ಷಿತವಾಗಿ ಒಬ್ಬ ವ್ಯಕ್ತಿ ನಿಮ್ಮ ಜೀವನಕ್ಕೆ ಪ್ರವೇಶಿಸಬಹುದು. ಅವರು ಮೊದಲು ಈ ಪರಿಚಯದವರೇ ಆಗಿರಬಹುದು ಅಥವಾ ಈಗ ನಿಮಗೆ ವಿಶೇಷ ವ್ಯಕ್ತಿಯಾಗುತ್ತಾರೆ. ಸ್ನೇಹದಿಂದ ಆರಂಭವಾದ ಸಂಬಂಧ ಪ್ರೀತಿಯಾಗಿ ಬದಲಾಗಬಹುದು. ಆದರೆ ನೆನಪಿಡಿ, ಇದು ನಿಮ್ಮ ಪರೀಕ್ಷೆಯ ಸಮಯವೂ ಹೌದು. ಹಳೆಯ ಅಸ್ಥಿರ ಸಂಬಂಧ ಮತ್ತು ಹೊಸದಾದ ಸತ್ಯವಾದ ಸಂಬಂಧದ ನಡುವೆ ನೀವು ಆಯ್ಕೆ ಮಾಡಬೇಕಾಗಿರಬಹುದು. ಕೇವಲ ಒಂಟಿತನದ ಭಯದಿಂದ ಹಳೆಯ ಸಂಬಂಧಕ್ಕೆ ಹೋಗಬೇಡಿ. ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ, ಪ್ರೀತಿ ಮಾಡಿ, ಆದರೆ ನಿಮ್ಮ ಆತ್ಮ ಗೌರವವನ್ನು ಕಳೆದುಕೊಳ್ಳಬೇಡಿ.
ಮುಂಬರುವ ದಿನಗಳಲ್ಲಿ ಪ್ರೀತಿ ಕೇವಲ ಮಾತುಗಳಿಗೆ ಸೀಮಿತವಾಗಿರುವುದಿಲ್ಲ, ನಿಮ್ಮ ಉಸಿರಿನಲ್ಲಿ ಅದು ಬೆರೆಯಲಿದೆ. ಸಂಗಾತಿಯು ನಿಮ್ಮ ಮೌನವನ್ನು ಅರ್ಥ ಮಾಡಿಕೊಳ್ಳುವ ಕಾಲವಿದು. ದೂರವಿದ್ದರೂ ಈ ವಿಡಿಯೋ ಕಾಲ್ ಮೂಲಕ ಅಥವಾ ಈ ಫೋನ್ ಮೂಲಕ ಅವರ ಸಾಮೀಪ್ಯವನ್ನು ನೀವು ಅನುಭವಿಸುವಿರಿ. ಸಂಗಾತಿಯು ನಿಮ್ಮ ಬಗ್ಗೆ ಹೆಚ್ಚು ಕಾಳಜಿ ವಹಿಸುತ್ತಾರೆ ಮತ್ತು ನಿನ್ನನ್ನು ಕಳೆದುಕೊಳ್ಳಲು ನನಗೆ ಇಷ್ಟವಿಲ್ಲ ಎಂಬ ಮಾತುಗಳನ್ನು ಅವರಿಂದ ನಿರೀಕ್ಷಿಸಬಹುದು. ಈ 10 ದಿನಗಳು ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸಬಹುದು. ಇದು ನಿಮಗೆ ನಿಮ್ಮ ಜೀವನ ಸಂಗಾತಿಯನ್ನು ನೀಡಬಹುದು ಅಥವಾ ನಿಮ್ಮನ್ನು ಎಂತಹ ಪ್ರಬುದ್ಧರನ್ನಾಗಿ ಮಾಡಬಹುದು ಎಂದರೆ ನೀವು ಮುಂದಿನ ಬಾರಿ ತಪ್ಪು ವ್ಯಕ್ತಿಯನ್ನು ಆಯ್ಕೆ ಮಾಡುವುದೇ ಇಲ್ಲ. ಭಯ ಮತ್ತು ನಂಬಿಕೆಯ ನಡುವೆ, ಆತುರ ಮತ್ತು ತಾಳ್ಮೆಯ ನಡುವೆ ಯಾವುದನ್ನು ಆರಿಸಿಕೊಳ್ಳುತ್ತೀರಿ ಎಂಬುದು ನಿಮಗೆ ಬಿಟ್ಟಿದ್ದು. ಈ ಹೊಸ ಪ್ರೇಮ ಜನ್ಮವು ಕೇವಲ ಪ್ರತಿಯೊಬ್ಬರು ಮರಳಿ ಬರುವುದರ ಬಗ್ಗೆ ಅಲ್ಲ, ಅದು ನಿಮ್ಮೊಳಗೆ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ, ಜಾಗೃತವಾಗುವುದರ ಬಗ್ಗೆ ಆಗಿದೆ. ಈಗ ನೀವು ಭಾವನೆಗಳಲ್ಲಿ ಕೊಚ್ಚಿ ಹೋಗುವವರಲ್ಲ, ಬದಲಾಗಿ ಅನುಭವದಿಂದ ಕಲಿಯುವವರು. ನಿಮ್ಮ ಕಣ್ಣೀರು ಮತ್ತು ಕಾಯುವಿಕೆ ನಿಮ್ಮ ಶಕ್ತಿಯನ್ನು ನೀಡಿದೆ. ನಿಮ್ಮ ಮನಸ್ಸಿನ ಬಾಗಿಲನ್ನು ತೆರೆಯಿರಿ, ಭಯದ ಬಾಗಿಲನ್ನು ಮುಚ್ಚಿ ಸತ್ಯ, ತಾಳ್ಮೆ ಮತ್ತು ಧೈರ್ಯದಿಂದ ಮುನ್ನಡೆಯಿರಿ. ಪ್ರೀತಿ ತನ್ನ ದಾರಿಯನ್ನು ತಾನೇ ಕಂಡುಕೊಳ್ಳುತ್ತೆ. ಬ್ರಹ್ಮಾಂಡದ ಶಕ್ತಿಗಳು ನಿಮ್ಮ ಪರವಾಗಿವೆ. ಈ ಅವಕಾಶವನ್ನು ನಿಮ್ಮ ಜೀವನದ ಅತ್ಯಂತ ಸುಂದರ ಪ್ರೇಮ ಕಥೆಯನ್ನಾಗಿ ಬದಲಾಯಿಸಿಕೊಳ್ಳಿ. ಈ ಮಕರ ರಾಶಿಯ ಜೀವನದಲ್ಲಿ 25, 26, 27 ಮಹಾಪವಾಡಗಳ ದಿನ ಅಂತಲೇ ನಾವು ಅಂದರೂ ತಪ್ಪಿಲ್ಲ. ಸಾವಿರಾರು ವರ್ಷಗಳ ನಿಗೂಢ ರಹಸ್ಯವೊಂದು ನಿಮ್ಮ ಮುಂದೆ ತೆರೆದುಕೊಳ್ಳುತ್ತಿದೆ. ಯಾರು ಈ ಸಂದೇಶವನ್ನು ಮೊದಲು ಗ್ರಹಿಸುತ್ತಾರೋ ಅವರ ಜೀವನದಲ್ಲಿ 3 ಅದ್ಭುತ ಪವಾಡಗಳು ಸಂಭವಿಸಲಿವೆ. ನಿಮ್ಮ ಜೀವನದ ಸಕಲ ದುಃಖಗಳು ದೂರವಾಗುವ ಸಮಯ ಹತ್ತಿರ ಬಂದಿದೆ. ಇಷ್ಟು ದಿನ ಹಾರಿ ಹೋಗಿದ್ದ ಭರವಸೆಯ ದೀಪ ಮತ್ತೆ ಬೆಳಗಲಿದೆ. ನಿಮ್ಮ ಬಾಳಿನಲ್ಲಿ ಸಂತೋಷದ ಹೂಗಳು ಮತ್ತೆ ಅರಳಲಿವೆ. ಹರಹರ ಮಹಾದೇವ ಅಂತ ನೀವು ಆದಷ್ಟು ಜಪಿಸಿ. ಮುಂಬರುವ 72 ಗಂಟೆಗಳು ನಿಮ್ಮ ಜೀವನದಲ್ಲಿ ಕಲಿಯುಗದ ಅತಿ ದೊಡ್ಡ ಪವಾಡವನ್ನು ಹೊತ್ತು ತರುತ್ತಿದೆ. ಇದನ್ನು ತಡೆಯುವ ಶಕ್ತಿ ಈ ಸೃಷ್ಟಿಯ ಯಾವುದೇ ಶಕ್ತಿಗೂ ಇಲ್ಲ. ಇಲ್ಲಿಯವರೆಗೆ ವಿಧಿ ನಿಮ್ಮನ್ನು ಸೋಲಿಸಿದೆ. ಅದೃಷ್ಟ ನಿಮ್ಮ ಕೈಬಿಟ್ಟಿದೆ ಎಂದು ನೀವು ಭಾವಿಸಿದ್ದರೆ ಕೇವಲ 10 ನಿಮಿಷಗಳ ಕಾಲ ಶಾಂತವಾಗಿ ನನ್ನ ಮಾತನ್ನು ಆಲಿಸಿ. ಈ ಕೆಲವು ಕ್ಷಣಗಳು ನಿಮ್ಮ ಇಡೀ ಜೀವನದ ದಿಕ್ಕನ್ನು ಬದಲಿಸುವ ಸಾಮರ್ಥ್ಯ ಹೊಂದಿದೆ. ಈ 72 ಗಂಟೆಗಳು ಅತ್ಯಂತ ಸೂಕ್ಷ್ಮ ಮತ್ತು ನಿರ್ಣಾಯಕವಾಗಿದ್ದು, ನೀವು ನೀಡುವ ಒಂದು ಸಣ್ಣ ತಪ್ಪು ಅಥವಾ ನಿರ್ಲಕ್ಷ್ಯ ಕೂಡ ನಿಮ್ಮನ್ನು ಸಂಕಷ್ಟಕ್ಕೆ ತಳ್ಳಬಹುದು. ಆದರೆ ನೀವು ಈ ಸಂದೇಶವನ್ನು ಕೊನೆಯವರೆಗೆ ಶ್ರದ್ಧೆಯಿಂದ ನೀವು ಈ ವಿಡಿಯೋವನ್ನು ಸ್ಕಿಪ್ ಮಾಡ್ದಲೇ ನೋಡಿದ್ರೇ ನಿಮಗೆ ಅರ್ಥ ಆಗೋದು. ನಿಮ್ಮ ಜನ್ಮ ಕುಂಡಲಿಯಲ್ಲಿ ಕಳೆದ 100 ವರ್ಷಗಳಿಂದ ಕಂಡುಬರದ ಅತಿ ದೊಡ್ಡ ರಾಜಯೋಗ ಮತ್ತು ಅಮೃತ ಸಿದ್ಧಿ ಯೋಗಗಳ ಮಿಲನವಾಗಿದೆ. ಇಂದು ನೀವು ಈ ವಿಡಿಯೋ ವೀಕ್ಷಿಸುತ್ತಿರುವುದು ಕೇವಲ ಆಕಸ್ಮಿಕವಲ್ಲ, ಇದು ಸಾಕ್ಷಾತ್ ಈಶ್ವರನ ಸಂಕೇತವಾಗಿದೆ. ಇದು ಸಾಮಾನ್ಯ ಘೋಷಣೆಯಲ್ಲ, ಇದೊಂದು ಮುಕ್ತ ಸವಾಲು. ಇದನ್ನು ನೀವು ಈ ಬಿಳಿ ಹಾಳೆಯ ಮೇಲೆ ಬರೆದಿಟ್ಟುಕೊಳ್ಳಿ. ವಿಧಾತನು ಬರೆದ ಹಣೆ ಬರಹವನ್ನು ಬದಲಿಸಲು ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ನಿಮ್ಮ ರಕ್ತ ಹೆಪ್ಪುಗಟ್ಟುವಂತಹ ಸತ್ಯಗಳನ್ನು ನಾನು ಇಂದು ಹೇಳಲಿದ್ದೇನೆ. ಜಗತ್ತಿನಲ್ಲಿ ಅನೇಕರು ನಿಮ್ಮನ್ನು ಎದುರಿಸಬಹುದು, ಆದರೆ ನಾನು ನಿಮ್ಮೊಂದಿಗೆ ಯಾವುದೇ ಛಲ ಅಥವಾ ಮೋಸ ಮಾಡುತ್ತಿಲ್ಲ. ನಿಮ್ಮ ಕುಂಡಲಿಯ ಆಳದಲ್ಲಿ ಅಡಗಿರುವ ಈ ನಗ್ನ ಸತ್ಯವನ್ನು ನಾನು ವಿವರಿಸುತ್ತಿದ್ದೇನೆ. ಇಂದು ಈ ಸಂಜೆ 6:20 ನಂತರ ನಿಮ್ಮ ಕುಂಡಲಿಯಲ್ಲಿ ಮಹಾತಾಂಡವ ಯೋಗ ಸಕ್ರಿಯಗೊಳ್ಳಲಿದೆ. ಇದು 100 ವರ್ಷಗಳ ನಂತರ ಮರುಕಳಿಸುತ್ತಿರುವ ಅದ್ಭುತ ಸಮಯ. ಆದರೆ ಇಲ್ಲಿ ಎಚ್ಚರಿಕೆಯ ಸಂಕೇತವೂ ಇದೆ. ಒಂದು ಸಣ್ಣ ತಪ್ಪು ನಿಮ್ಮ ಮನೆಯ ಸಂಭ್ರಮವನ್ನು ಮೌನಕ್ಕೆ ತಳ್ಳಬಹುದು. ಆದ್ದರಿಂದ ಮುಂದಿನ ಪ್ರತಿಯೊಂದು ಮಾತನ್ನು ಆತ್ಮದಿಂದ ಕೇಳಿ. ನೀವು ಇದನ್ನು ನಿರ್ಲಕ್ಷಿಸಿದರೆ ಮುಂದಿನ 7 ಜನ್ಮಗಳವರೆಗೆ ಬಡತನ ಮತ್ತು ಅವಮಾನ ನಿಮ್ಮನ್ನು ಬೆನ್ನಟ್ಟಬಹುದು. ನಾನು ಹೇಳುವ 3 ರಹಸ್ಯಗಳಲ್ಲಿ ಮೊದಲನೆಯದು ನಿಮ್ಮ ಶತ್ರುಗಳ ನಾಶಕ್ಕೆ ಸಂಬಂಧಿಸಿದ್ದರೆ, ಎರಡನೆಯದು 7 ಜನ್ಮಗಳ ದಾರಿದ್ರ್ಯವನ್ನು ಕಿತ್ತೊಗೆಯುವ ಬಗ್ಗೆ, ಮೂರನೆಯದು ಈ ರಹಸ್ಯವು ಅದೆಷ್ಟು ಪ್ರಚಂಡ ಶಕ್ತಿಯನ್ನು ಹೊಂದಿದೆ ಎಂದರೆ ಅದನ್ನು ಕೇಳಲು ನಿಮ್ಮ ಹೃದಯವನ್ನು ಕಲ್ಲಿನಂತೆ ಗಟ್ಟಿಯಾಗಿಸಿಕೊಳ್ಳಿ. ಇಂದು ಗ್ರಹಗಳ ಚಲನೆಯು ನಿಮ್ಮ ಕುಂಡಲಿಯಲ್ಲಿ ದೈವಿಕ ಮಾರ್ಗವೊಂದನ್ನು ಸೃಷ್ಟಿಸಿದೆ. ಇದು ನೇರವಾಗಿ ನಿಮ್ಮ ಧನ ಭಂಡಾರ ಮತ್ತು ಏಳಿಗೆಯ ಕಡೆಗೆ ಸಾಗುತ್ತೆ. ಈ ಘಟನೆಯ ಸುಳಿವು ನಿಮ್ಮ ಶತ್ರುಗಳಿಗೆ ಈಗಾಗಲೇ ಸಿಕ್ಕಿದೆ.
ದೀರ್ಘಕಾಲದಿಂದ ನಿಮ್ಮ ಏಳಿಗೆಗೆ ಅಡ್ಡಿಪಡಿಸುತ್ತಿದ್ದ ನಿಮ್ಮ ಸಂತೋಷಕ್ಕೆ ಬೀಗ ಹಾಕಿದ್ದ ವ್ಯಕ್ತಿಯೊಬ್ಬರು ಇಂದು ಸಂಜೆ ಒಂದು ಕುತಂತ್ರವನ್ನು ರೂಪಿಸಲಿದ್ದಾರೆ. ಒಂದು ವೇಳೆ ನೀವು ಈ ಯಶಸ್ವಿಯಾಗಿದ್ದರೆ ನಿಮ್ಮ ಜೀವನವೇ ತಲ್ಲಣವಾಗುತ್ತಿತ್ತು. ಆದರೆ ನೀವು ಈ ಜ್ಞಾನವನ್ನು ಪಡೆಯುತ್ತಿರುವುದರಿಂದ ನಿಮಗೆ ದೈವಿಕ ಶಕ್ತಿ ನಿಮ್ಮ ಸುತ್ತಲೂ ಒಂದು ರಕ್ಷಣಾ ಕವಚವಾಗಿ ನಿಂತಿದೆ. ಶತ್ರುವಿನ ಪ್ರತಿಯೊಂದು ಏಟು ಅವರ ಮೇಲೆಯೇ ತಿರುಗಿ ಬೀಳಲಿದೆ. ನಿಮ್ಮ ಕೈಗಳು ಕೈಗೆ ಬಂದ ತುತ್ತು ಬಾಯಿಗೆ ಬರದಂತೆ ಕೆಡುತ್ತಿವೆಯೇ? ಮನೆಯಲ್ಲಿ ಎಲ್ಲವೂ ಚೆನ್ನಾಗಿದ್ದರೂ ಮನಸ್ಸಿನ ಒಳಗೆ ಒಂದು ರೀತಿಯ ಅಸ್ಪಷ್ಟ ಭಯ, ಆತಂಕ ಮತ್ತು ಅಶಾಂತಿ ನಿಮ್ಮನ್ನು ಕಾಡುತ್ತಿದೆಯೇ? ಹಾಗಿದ್ದರೆ ನೆನಪಿಡಿ, ಇದು ಕೇವಲ ಭ್ರಮೆಯಲ್ಲ. ಮಹಾತಾಂಡವ ಯೋಗವು ಆ ಅದೃಶ್ಯ ಸಂಕೋಲೆಗಳನ್ನು ಕತ್ತರಿಸಲು ಬರುತ್ತಿದೆ. ನಿಮ್ಮ ಮನೆಯ ಮುಖ್ಯ ದ್ವಾರದ ಬಳಿ ಅಥವಾ ಹೊಸ್ತಿಲಿನ ಕೆಳಗೆ ಯಾವುದೋ ನಕಾರಾತ್ಮಕ ಶಕ್ತಿಯ ಬೀಜವನ್ನು ಬಿತ್ತಲಾಗಿದೆ. ಅದು ನಿಮ್ಮ ಅಭಿವೃದ್ಧಿಯನ್ನು ಗೆದ್ದಲಿನಂತೆ ತಿನ್ನುತ್ತಿದೆ. ಇಂದು ಈ ಕರಾಳ ಛಾಯೆಯನ್ನು ಬೇರು ಸಮೇತ ಕಿತ್ತೊಗೆಯುವ ಸಂಕಲ್ಪವನ್ನು ದೈವಶಕ್ತಿ ಮಾಡಿದೆ. ರಾತ್ರಿ 12 ಗಂಟೆಯ ಮೊದಲು ನಿಮ್ಮ ಜೀವನಕ್ಕೆ ಒಬ್ಬ ವ್ಯಕ್ತಿ ಬರುತ್ತಾರೆ ಅಥವಾ ಅನಿರೀಕ್ಷಿತ ಸಂದೇಶವೊಂದ ಬರುತ್ತೆ. ಆ ವ್ಯಕ್ತಿಯೇ ನಿಮ್ಮ ಮುಳುಗುತ್ತಿರುವ ಹಡಗನ್ನು ದಡ ಸೇರಿಸುವ ನಾವಿಕನಾಗಿದ್ದಾನೆ. ಆದರೆ ಇಲ್ಲಿ ನೀವು ಎಚ್ಚರದಿಂದ ಇರಬೇಕು. ಆ ವ್ಯಕ್ತಿಯನ್ನು ಗುರುತಿಸುವಲ್ಲಿ ನೀವು ತಪ್ಪು ಮಾಡಿದರೆ ಅಥವಾ ನಿರ್ಲಕ್ಷಿಸಿದರೆ ಈ ಶತಮಾನದ ರಾಜಯೋಗವು ನಿಮಗೆ ಕೈಜಾರಬಹುದು. ಆ ವ್ಯಕ್ತಿಯ ಹೆಸರಿನ ಮೊದಲ ಅಕ್ಷರ ಆ ಅಂದರೆ ಎ, ನಂತರ ಪ ಪಿ ಅಥವಾ ಈ ಕ ಅಂದರೆ ಕೆ ಆಗಿರುತ್ತೆ. ಈತನೇ ನಿಮ್ಮ ಏಳಿಗೆಯನ್ನು ತಾಂತ್ರಿಕ ಬಂಧನಗಳಿಂದ ಅಥವಾ ದೃಷ್ಟಿ ದೋಷದಿಂದ ಕಟ್ಟಿಹಾಕಲು ಪ್ರಯತ್ನಿಸಿದನು. ಈಗ ಹನುಮಂತನ ಗದೆ ಅವನ ಅಹಂಕಾರವನ್ನು ಚೂರು ಮಾಡಲಿದೆ. ಅವನು ತನ್ನ ತಪ್ಪಿಗಾಗಿ ರಕ್ತದ ಕಣ್ಣೀರು ಸುರಿಸುತ್ತಾ ನಿಮ್ಮ ಕ್ಷಮೆಗಾಗಿ ಹಪಹಪಿಸುತ್ತಿದ್ದಾನೆ. ಎರಡನೆಯ ಮಹಾ ಘೋಷಣೆಯು ನಿಮ್ಮ ಆರ್ಥಿಕ ಸ್ಥಿತಿಗೆ ಸಂಬಂಧಿಸಿದೆ. ಹಣ ಎನ್ನುವುದು ಈ ಕೈಯ ಕೊಳೆ ಎಂದು ಕೆಲವರು ಕೇಳಬಹುದು. ಆದರೆ ಇಂದು ಅದೇ ಶಕ್ತಿ ನಿಮ್ಮ ಬೆನ್ನಿಗೆ ನಿಲ್ಲಲಿದೆ. ಇಂದು ಸೂರ್ಯಾಸ್ತದ ನಂತರ ನಿಮ್ಮ ಕೈಗೆ ಯಾವುದೋ ಒಂದು ಅದ್ಭುತ ಅವಕಾಶ ಅಥವಾ ಆರ್ಥಿಕ ಲಾಭದ ಸುದ್ದಿ ಸಿಗಲಿದೆ. ಕಳೆದ 12 ವರ್ಷಗಳಿಂದ ನೀವು ಅನುಭವಿಸಿದ ಅವಮಾನ, ಬಡತನ ಮತ್ತು ಬೇರೆಯವರ ಮುಂದೆ ಕೈ ಚಾಚಿದ ದಿನಗಳು ಇಂದಿಗೆ ಅಂತ್ಯವಾಗಲಿವೆ. ಯಾರ ಮುಂದೆ ನೀವು ತಲೆ ತಗ್ಗಿಸಿದ್ದರೋ ಅವರೇ ನಿಮ್ಮ ಮನೆಯ ಮುಂದೆ ಸಾಲಾಗಿ ಬಂದು ನಿಲ್ಲುವ ಕಾಲ ಬರಲಿದೆ. ಇಂದು ರಾತ್ರಿ ಮಲಗುವ ಮೊದಲು ನಿಮ್ಮ ಮೊಬೈಲ್ಗೆ ಅಥವಾ ಕಾಗದದ ರೂಪದಲ್ಲಿ ಒಂದು ಗುಪ್ತ ಮಾಹಿತಿ ಬರಲಿದೆ. ಅದು ನಿಮ್ಮ ಖಾಲಿಯಾದ ಖಜಾನೆಯನ್ನು ತುಂಬುವ ದಾರಿಯನ್ನು ತೋರಿಸುತ್ತೆ. ಇದು ಲಾಟ್ರಿ ಇರಬಹುದು, ಮರೆತು ಹೋದ ಹೂಡಿಕೆ ಇರಬಹುದು, ಅಥವಾ ಬರಬೇಕಾಗಿದ್ದ ಹಳೆಯ ಬಾಕಿ ಇರಬಹುದು. ಈ ಉಪಯುಕ್ತವಾದ ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಅವರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋನ ಹೆಚ್ಚಾಗಿ ಅವಶ್ಯಕ ಇರುವವರಿಗೆ ನೀವು ಇದನ್ನು ಶೇರ್ ಮಾಡಿ. ಎಲ್ಲರಿಗೂ ಸಹ ಧನ್ಯವಾದಗಳು.